ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಪೂಜಾ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ. ನೀವು ನೋಡಾಕತ್ತಿರ್ಬೋದು ನಾ ಏನು ತೋರ್ಸಾತೀನಿ ಅಂಥೇಳಿ ಅಕ್ಕರ್ಕಿ. ನಮ್ಮ ಉತ್ತರ ಕರ್ನಾಟಕದ ಸೈಡ್ ಅಕ್ಕರ್ಕಿ ಅಂದ್ರೆ ತುಂಬ ಫೇಮಸ್. ಮತ್ತು ಅದೇ ರೀತಿ ಆರೋಗ್ಯಕ್ಕೂ ಇದನ್ನು ತಿನ್ನೋದ್ರಿಂದ ಭಾಳ ಉಪಯೋಗ ಐತಿ ಅಂತ ಹೇಳ್ಬೋದು. ನಾ ಈ ಅಕ್ಕರ್ಕಿ ಎಲೆಗಳಿಂದ ಪಚಡಿಯನ್ನು ಯಾವ ರೀತಿ ಮಾಡೋದಂತ ತೋರ್ಸಾತೀನಿ. ಬಿಸಿ ರೊಟ್ಟಿ ಜೋಡಿ ಈ ಥರ ಅಕ್ಕರ್ಕಿ ಪಚಡಿ ಮತ್ತು ಪುಂಡಿ ಪಲ್ಯ ಅದು ಇತ್ತಂತಂದ್ರೆ ಭಾರಿ ರುಚಿ ಆಗ್ತೈತಿ. ಅಕ್ಕರ್ಕಿ ಪಚಡಿಯನ್ನು ಎಲ್ಲರೂ ಮಾಡಿರ್ತೀರಿ, ಆದರೆ ನಾನು ಯಾರಿಗೆ ತೋರ್ಸಾತೀನಪ್ಪ ಅಂತಂದ್ರೆ ಯಾರಿಗೆ ಗೊತ್ತಿಲ್ಲಲ್ಲ ಮಾಡೋದು ಯಾವ ರೀತಿ ಮಾಡೋದಂತ ಗೊತ್ತಿಲ್ಲ ಅವರಿಗೋಸ್ಕರ ಈ ನನ್ನ ವಿಡಿಯೋ. ತಡ ಮಾಡ್ದನ ಅಕ್ಕರ್ಕಿ ಪಚಡಿಯನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬರ್ರಿ. ಈ ರೀತಿ ನಾನು ಎಲೆಗಳನ್ನು ಬಿಡಿಸಿ ಇಟ್ಕೊಳತ್ತೀನಿ. ಮೊದಲಿಗೆ ಇಲ್ಲಿ ನಾನು ನಮ್ಮ ಹೊಲದಲ್ಲಿನ ಆಗಿರುವಂಥ ಅಕ್ಕರ್ಕಿಯನ್ನು ತೊಗೊಂಬಂದಿದ್ರೆ ಅದನ್ನು ನೀಟಾಗಿ ಒಂದು 2-3 ಸತಿ ತೊಳೆದು ಬಿಟ್ಟು ಈ ರೀತಿ ಎಲೆಗಳನ್ನು ಬಿಡಿಸಿ ಇಟ್ಕೊಳತ್ತೀನಿ. ನೋಡ್ರಿ ಎಲ್ಲ ಎಲೆಗಳನ್ನು ಕೂಡ ಬಿಡಿಸಿ ಇಟ್ಕೊಂಡೇನಿ. ಅಕ್ಕರ್ಕಿ ಎಲೆಗಳನ್ನು ತೊಗೊಂಡ್ಬಿಟ್ಟು ನಾವು ಸಣ್ಣಗೆ ಕಟ್ ಮಾಡ್ಕೊಂಡು ತೊಗೋಬೇಕು. ನೀವು ಬೇಕಾದ್ರೆ ಚಾಕುಲೇನು ಕಟ್ ಮಾಡ್ಕೋಬೋದು. ನಾನಿಲ್ಲಿ ಎಳ್ಗೆ ಮನೆಯಿಂದ ಕಟ್ ಮಾಡ್ಕೊಳತ್ತೇನೆ. ನಾ ಇಲ್ಲೇ ತೋರ್ಸಾಕತ್ತೇನೆ ನೋಡ್ರಿ ನಿಮ್ಗೆ. ಇದೇ ರೀತಿ ಸಣ್ಣಗೇನ ಕಟ್ ಮಾಡ್ಕೊಂಡು ತೊಗೋಬೇಕು. ಪಚಡಿ ಅಂದ್ರೆ ರುಚಿಯಾಗಿ ಬರ್ತೈತಿ. ಕಟ್ ಮಾಡಿರ್ತಕ್ಕಂಥ ಎಲ್ಲ ಅಕ್ಕರ್ಕಿಯನ್ನು ಕೂಡ ನಾನು ಈ ರೀತಿ ಒಂದು ಬೌಲ್ ಒಳಗೆ ಹಾಕಾಕತ್ತೇನಿ. ಎಲ್ಲ ಅಕ್ಕರ್ಕಿನೂ ಕೂಡ ಇದೇ ರೀತಿ ಕಟ್ ಮಾಡ್ಕೊಂಡು ತೊಗೋರಿ. ಕಟ್ ಮಾಡ್ಕೊಂಡಿದ್ದಂತೂ ಆಗೈತಿ. ನಾ ಇಲ್ಲೇ ಸಣ್ಣಗೆ ಹೆಚ್ಚಿರ್ತಕ್ಕಂಥ ಒಂದು 2 ಈರುಳ್ಳಿಯನ್ನು ಹಾಕಾಕತ್ತೀನಿ. ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂತಹ ಒಂದು 2 ಹಸಿಮೆಣ್ಸಿನ್ಕಾಯಿನ ಹಾಕಾಕತ್ತೀನಿ. ಈ ಪಚಡಿಗೆ ಒಬ್ಬೊಬ್ಬರು ಅಚ್ಚ ಖಾರದ ಪುಡಿಯನ್ನು ಹಾಕ್ತಾರೆ. ನೀವು ಬೇಕಾದ್ರೆ ಅಚ್ಚ ಖಾರದ ಪುಡಿಯನ್ನಾದರೂ ಬಳಸ್ಬೋದು. ಈ ರೀತಿ ಮೆಣಸಿನ್ಕಾಯಿನ ಕೂಡ ಕಟ್ ಮಾಡಿ ಹಾಕ್ಬೋದು. ಈ ರೀತಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೋದ್ರಿಂದ ತುಂಬಾ ರುಚಿಯಾಗಿರ್ತೈತಿ ಪಚಡಿ ಅಂತ ಹೇಳ್ಬೋದು. ನೆಕ್ಸ್ಟ್ ನಾ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಾಕತ್ತೀನಿ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕಾಕತ್ತೀನಿ. ಮ್ಯಾಲ ಸ್ವಲ್ಪ ನಾನಿಲ್ಲೇ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಬಿಟ್ಟು ಹಾಕಾಕತ್ತೀನಿ. ಎಲ್ಲ ಐಟಮ್ಸ್ನು ಹಾಕಿದ ಮ್ಯಾಗ ಒಂದು ಸಲ ಈ ಥರ ಸ್ಪೂನಿಂದ ಎಲ್ಲನೂ ಕೂಡಿಸಿ ಕಲಿಸ್ಕೋಬೇಕು. ಒಂದು 5 ನಿಮಿಷನಾದರೂ ಇದೇ ರೀತಿ ಕಲಿಸ್ಕೊಂಡು ತೊಗೋಬೇಕು. ನಂಗೆ ಸ್ವಲ್ಪ ಹುಷಾರಿಲ್ಲದ ಕಾರಣ ವಾಯ್ಸ್ ಅಷ್ಟೊಂದು ಕರೆಕ್ಟಾಗಿ ಬರತ್ತಿಲ್ಲ. ಏನಾರ ತಪ್ಪಿದ್ರೆ ಕ್ಷಮಿಸ್ಬೇಕ್ರಿ. ಎಲ್ಲನೂ ಕಲಸಿದಾಗೈತಿ. ಇವಾಗ ಪಚಡಿ ಅಂತೂ ರೆಡಿ ಆಗೈತಿ. ಬಿಸಿ ಬಿಸಿ ರೊಟ್ಟಿ ಒಳಗೆ ಈ ಥರ ಪಚಡಿ ಇದ್ಬಿಟ್ರಂತೂ ಏನೂ ಬೇಕಾಗೋದಿಲ್ಲ ನೋಡ್ರಿ, ಅಷ್ಟು ರುಚಿ ಇರ್ತೈತಿ. ಈ ಪಚಡಿ ನಿಮಗೇನಾರ ಇಷ್ಟ ಆಗಿದ್ರೆ ಇದೇ ರೀತಿ ನೀವು ನಿಮ್ಮ ಮನ್ಯಾಗ ಒಂದ್ಸತ ಮಾಡ್ಕೊಂಡು ತಿನ್ನಿರಿ. ಹೆಂಗಾಗೈತೆ ಅಂತೇಳಿ ಕಮೆಂಟ್ ಮಾಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿರಿ. ಇದೇ ರೀತಿ ಹೊಸ ವಿಡಿಯೋಗಳನ್ನ ನೋಡಬೇಕಾದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿ ಹೊಸ ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ಮೊದಲು ಬರ್ತೈತಿ. ಧನ್ಯವಾದಗಳು.